ಹಾಗೆ ಮಾಡಿಬಿಟ್ಟಿದ್ದೇನೆ. ಆ ಮೋನೇಶ ಉಂಟಲ್ಲ, ಅವನಿಗೆ ಒಂದು ವ್ಯವಸ್ಥೆ ಮಾಡಿ ಸಂಗಿಯನ್ನು ಮಾತ್ರ ಬಿಡುವುದಿಲ್ಲ ಮಾರ್ರೆ. ಮಂಗಳೂರಿಗೆ ಎತ್ತಕೊಂಡು ಹೋಗೋದೇ ಎತ್ತಕೊಂಡೇ ಹೋಗೋದು. ಗಡಗಡ ಬಾರೋ ಹಿರಿಯ, ನೋವು ತಡ್ಕೊಳಕ್ ಆಗವಲ್ದಪ್ಪ ಯಪ್ಪ. ಹಿಂಗತೆ ನಾಯಿಗೈತೆ ಓಡಿಸ್ಕೊಂಬಂದೆ ಅಂದ್ರೆ ನನಗೆ ಸುಸ್ತ ಆತಪ್ಪ ಮರೆ. ಎಂಥದ್ದು ಮಾರೈತಿ ಸಂಗಿ, ಏನು ನಿನ್ನ ಅವಸ್ಥೆ? ಯಾವಾಗ ಮದುವೆಯಾದೆ, ಯಾವಾಗ ಮುಂದಕ್ಕೆ ಬಂತು? ಇಲ್ಲ, ಇದಕ್ಕೆ ಎಲ್ಲ ಕಾರಣ ಯಾರು ಮಾರ್ರೆ? ಯಾರನ್ನ ಯಾಕೆ ಮದ್ವೆ ಆಗ್ಲಿ, ಇದಕ್ಕೆಲ್ಲ ಕಾರಣ ಇಲ್ಲಿಂತಾನಲ್ಲ ಕಾರಣಿ ಪುರುಷ ಇವನ. ಇದು ಮೋಸ ಮಾರ್ರೆ. ನನ್ನ ಹತ್ತಿರ ಬಂಗಾರದ ಚಪ್ಪಲ್ ಹಾರ ತೆಗೆದುಕೊಂಡು ಈಗ ಮೋಡಸನ್ನ ಮದುವೆ ಆಗದ. ಏ ಮಾರೈತಿ, ತೆಗೆದು ಬಿಡು ಇದನ್ನೆಲ್ಲ. ಇದು ಎಲ್ಲ ನಾಟಕ. ನಾನು ಮಾತ್ರ ನಿನ್ನ ಬಿಡುವುದಿಲ್ಲ ಮಾರೆ. ನಾನು ಮದುವೆ ಆಗ್ತೇನೆ. ತೆಗಿ ಅಂದ್ರೆ ಎತ್ತಿಡ್ಲೆ ನಿನ್ನ ಕುರ್ಸಾಲೆ. ನಾ ಮಾತ್ರ ಬಿಡುದಿಲ್ಲ. ನನ್ನ 3 ತಗೊಂಡು ಹೋಗಿ ಪೊಲೀಸರ ಕೈಯಾಗ ಹಿಡಿಸ್ವಾದಾಕಿ. ನಾ ಮದಿಗೆ ಆಗವಂದ್ರೆ ಆಗವಣ ನಿನ್ನ. ನಾ ಎಲ್ಲಿ ತಗೊಂಡೋಗಿ ನೀನು 3 ಹೆಂಗ್ ನಾಟಕ ಮಾಡ್ತಿದ್ ನೋಡಿ ಈಗ. ಏ ಸಂಗಿ, ನಿನ್ನ ಸಲುವಾಗಿ ಮೈ ತುಂಬ ಬಾಸುಂಡಿ ಬರುವಂಗ ಪೊಲೀಸರ ಕೈಯಾಗ ಬಡಸ್ಕೊಂಡಿನ. ಒಟ್ಟ ನಿನ್ನ ಬಿಡಂಗಿಲ್ಲ. ಮದುವೆ ಆಗವಂದ್ರೆ ಆಗವಣ ನಾ ಈಗ. ಕಿತಾಪತಿ ಅವ್ರೆ, ಮದುವೆ ಆಗಿ 3 ತಿಂಗಳಾತು. 6 ತಿಂಗಳದಾಗ 2 ಚಂದನ್ ಹುಡುಗಿಯರ್ ಹೊಡೆದು ಕೊಟ್ಬಿಡ್ತೀನಿ. ನಿನಗೊಂದು, ಆ ಬಟ್ಟೆಗೊಂದು, ಇಬ್ಬರು ತಗೊಂಡು ಮದುವೆ ಮಾಡ್ಕೊಂಡ್ಬಿಡ್ರಿ. ನನ್ನ 3 ಕೊಟ್ಟು ಹೋಗಂಗಾರ ಈಗ. ಕಿತಾಪತಿ ಅವ್ರೆ, ನಿನ್ನು 3 ನನ್ನ ಹತ್ರ ಉಂಟು ಮಾರೆ. ಈ ಸಂಗಿ ಸಲುವಾಗಿ ನಾವು ನಿನ್ನ ಮಂಗ ಮಾಡಿದ್ದು. ನಾವೆಲ್ಲ ನಾಟಕ ಮಾಡಿದ್ದು ಮಾರೆ. ತೆಗೆದುಕೋ ಮಾರೆ ನಿನ್ನು 3. ಎಂಥದ್ದು ಮಾರೆ ಸಂಗತಿ? ಸೇಮ್ ಕಪ್ಪದ ಗುಡ್ಡದ ಗಂಡ ಕಾಣ್ತಿದೆ ರೀ. ಒಳಗೆ ಯಾಕೋ ಒಂದು ನಮ್ಮನೆ ಜುಳು ಜುಳು ಅನ್ನಕತ್ತಿದ್. ಬರ್ರಿ ಮೊದಲು ದವಾಖಾನೆ ಕರ್ಕೊಂಡು ಹೋಗ್ಬರ್ರಿ. ನನಗ ತಡಿಲಿ, ಆಂಬುಲೆನ್ಸ್ ಗಾಡಿ ಫೋನ್ ಮಾಡ್ತೀನಿ, ಬರ್ತದ ತಡಿಯಟ. ದೋಸ್ತ, ಎಲ್ಲ ಆಗಿದ್ದು ಅಂತ ಮಾರ್ಯ. ಹೆಣ್ಣು ಮಾತ್ರ ನನಗೆ ಯಾರು ಕೊಟ್ಟು ಮದುವೆ ಮಾಡಪ್ಪ ಮಾರ್ಯ. ಇಲ್ಲ, ನನಗೆ ಮೊದಲು ಕೊಡ್ಬೇಕು. ನಾ ಮೊದಲು ಮದುವೆ ಆಗವ ಅಂದ್ರೆ ನಾನ ಮೊದಲು ಮದುವೆ ಆಗವ. ಆತ್ ಬಿಡ್ರಿ. ಒಟ್ಟಾರೆ ಇಬ್ಬರಿಗೂ ಅವಳಿ ಜೋಳಿ ಹಡ್ದು ಕೊಟ್ಬಿಡ್ತೀನಿ. ಮದುವೆ ಮಾಡ್ಕೊಂಡು ಇಟ್ಕೋರಿ, ಏನಾರ ಮಾಡ್ಕೊರಿ. ನಾ ಪ್ರೀತಿ ಮಾಡಿದ ಹುಡುಗಿ ನನಗಾದ್ರೆ ಸಿಕ್ಕ ಈ ಸಟ್ನ ಹೋಗಿ ಲಗ್ನ ಆಗೇ ಬರ್ತೀನಿ. ಯಾರಿದ್ದೀರಿ ಮನೇಲಿ? ಇದು ರಮಾನಂದರ ಮನೆ ತಾನೆ? ಹೌದು, ನಾನೇ ರಮಾನಂದ. ಏನಾಗಬೇಕಾಗಿತ್ತು? ಇವರೇ ನೋಡಿ ಸಾಹೇಬರೇ, ಜನಪರ ಕಾರ್ಯಕ್ಕೆ ತೊಂದರೆ ಮಾಡುವುದಲ್ಲದೆ ಗೂಂಡಾಗಳನ್ನು ಕಟ್ಟಿಕೊಂಡು ಮಾಡಬಾರದ ಕೆಲಸ ಮಾಡುತ್ತಿದ್ದಾರೆ. ಏನ್ರಿ ನೀವು ನೋಡಲಿಕ್ಕೆ ದೊಡ್ಡ ರೈತನಂತೆ ಕಾಣುತ್ತೀರಿ. ಕದ್ದು ಮುಚ್ಚಿ ಬೆಕ್ಕು ಹಾಲು ಕುಡಿದರೆ ಯಾರು ನೋಡುವುದಿಲ್ಲ ಎಂದು ತಿಳಿದುಕೊಂಡಿದ್ದೀರೇನೋ? ಸಾಹೇಬರೇ, ವಿಷಯ ಏನೆಂದು ತಿಳಿಸದೆ ಏನೇನು ಮಾತನಾಡುವುದು ಸರಿಯಲ್ಲ. ಪ್ರಗತಿಪರ ರೈತನೆಂದು ಹೇಳಿಕೊಂಡು ಗುಂಡಾಗಳನ್ನು ಕಟ್ಟಿಕೊಂಡು ನಮ್ಮ MLA ಸಾಹೇಬರು ಮಾಡುವ ಒಳ್ಳೆಯ ಕಾರ್ಯಗಳಿಗೆ ಅಡ್ಡಿಪಡಿಸಿದ್ದೀರಿ. ಅದೇ ಗುಂಡಾಗಳಿಂದ ನಮ್ಮ ಸರ್ಕಾರಿ ಆಸ್ತಿ ಪಾಸ್ತಿಗಳನ್ನು ಹಾನಿ ಮಾಡಿದ್ದೀರಿ. ಆದ ಕಾರಣಕ್ಕೆ ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಅಡಿಯಲ್ಲಿ ನಮ್ಮ MLA ಸಾಹೇಬರು ನಿಮ್ಮನ್ನು ಅರೆಸ್ಟ್ ಮಾಡಲು ಹೇಳಿದ್ದಾರೆ. ಅದೇ ಕಾರಣಕ್ಕೆ ನಿಮ್ಮನ್ನು ಅರೆಸ್ಟ್ ಮಾಡಲು ಬಂದಿದ್ದೇನೆ. ನಡೆದ ಸ್ಟೇಷನ್ಗೆ. ಸಾಹೇಬ್ರೆ, ಇದೆಲ್ಲ ಸುಳ್ಳು ಸುದ್ದಿ. 2-3 ದಿನಗಳಿಂದ ನನ್ನ ಪತಿ ದೇವರು ಮನೆ ಬಿಟ್ಟು ಎಲ್ಲೂ ಹೊರಗೆ ಹೋಗಿಲ್ಲ. ನೋಡಿ, ಇದರಲ್ಲಿ ಯಾರ್ದೋ ಕೈವಾಡ ಇದೆ ಅಂತ ನನಗನಿಸ್ತಾ ಇದೆ. ಹೌದು ಸಾಹೇಬರೇ, ನಾವು ಯಾವ ಗಲಾಟೆನೂ ಮಾಡಿಲ್ಲ. ಯಾರೋ ಕಿಡಿಗೇಡಿಗಳಿಂದ ಈ MLA ಸಾಹೇಬರು ನಮ್ಮ ಮೇಲೆ ಸುಳ್ಳು ಅಪವಾದನೆ ಹೊರವರಿಸಿ ನಮ್ಮನ್ನು ಅರೆಸ್ಟ್ ಮಾಡಲು ಮುಂದಾಗಿದ್ದಾರೆ.
ಒಬ್ಬ ಜನನಾಯಕ ಸೋಲಿಲ್ಲದ ಸರದಾರ ಎಂಬ ಬಿರುದು ಪಡೆದಿರೋ ನಮ್ಮ MLA ಸಾಹೇಬರು ಸುಳ್ಳು ಹೇಳುತ್ತಾರೆ. ಹೌದು ಸಾಹೇಬರೇ, ಇವರು ಹೆಸರು ಮಾತ್ರ ಜನನಾಯಕರು, ಮಾಡುವುದೆಲ್ಲ ಹಲ್ಕ ಕೆಲಸ. ಅವರು ಕೊಡುವ ಲಂಚಕ್ಕೆ ಆಸೆ ಪಟ್ಟು ಸತ್ಯ ಅಸತ್ಯವನ್ನು ವಿಚಾರ ಮಾಡದೆ ನನ್ನನ್ನು ಅರೆಸ್ಟ್ ಮಾಡಲು ಬಂದಿರುವರಲ್ಲ, ಇದು ಸರಿಯೇ ಸಾಹೇಬರೇ? ನೋಡಿ ಸಾಹೇಬರೇ, ಎಷ್ಟೊಂದು ಸೊಕ್ಕು ಇವರಿಗೆ. ಅಧಿಕಾರಿಗಳ ಜೊತೆ ವಿನಯದಿಂದ ಮಾತನಾಡದೆ ಗೂಂಡಾಗಿರಿಯಂತೆ ವರ್ತಿಸುತ್ತಿದ್ದಾನೆ ಈ ಕಳ್ಳ ಕದೀಮ ನನ್ನ ಮಗ. ಮಿಸ್ಟರ್ ಚಕ್ರವರ್ತಿ, ಬಾಯಿ ಹಿಡಿತದರಿಲ್ಲಿರಿ. MLA ಸಾಹೇಬರೆಂದು ಸುಮ್ಮನಿದ್ದರೆ, ಬಾಯಿಗೆ ಬಂದ ಹಾಗೆ ಮಾತನಾಡಿದರೆ ಬಾಯಲ್ಲಿರುವ ಹಲ್ಲುಗಳನ್ನು ಉದುರಿಸಬೇಕಾಗುತ್ತದೆ. ಎಚ್ಚರವಿರಲಿ. ಏ ರಮಾನಂದ, ಪೊಲೀಸರದಾರ, ಎಚ್ಚರ ಇರಲಿ ಮೈಯಾಗ. ನಮ್ಮನ್ನ ಮಾತಾಡ್ತಿ ಹಂಗ? ರೈತರ ಹೆಸರನ್ನು ತನ್ನ ಹೆಸರಿಗೆ ಮಾಡಿಕೊಂಡು ಪರಿಸರ ಹಾಳು ಮಾಡುವುದಲ್ಲಿ ಕಾಲ ಕಾಲಕ್ಕೆ ಮಳೆ ಬಾರದೆ ರೈತರು ಮುಂದೆ ಪರದಾಡುವಂತಾಗುತ್ತದೆ. ಈ ರಾಮಾಪುರದಲ್ಲಿ ಕೆರೆ ಕಟ್ಟಿಸಬೇಕೆಂಬುವುದೇ ನಮ್ಮ ರೈತರ ಎಲ್ಲ ಹಠ. ಅದಕ್ಕೇನಾರ ತೊಂದರೆ ಮಾಡಿದ್ದಾದರೆ ನರಗುಂದದ ಬಂಡಾಯದಂತೆ ರಕ್ತದೋಕುಳಿಯನ್ನೇ ಹರಿಸಬೇಕಾಗುತ್ತದೆ. ಎಚ್ಚರವಿರಲಿ. ಕೆರೆ ಕಟ್ಟಿಸುತ್ತೇನೆಂದು ರೈತರಿಂದ ಹಣ ವಸೂಲು ಮಾಡಿ ಅದೇ ಹಣದಿಂದ ತಮ್ಮನನ್ನು ದೊಡ್ಡ ಡಾಕ್ಟರ್ನಾಗಿ ಮಾಡಿದ್ದು ಮತ್ತು ಗೂಂಡಾಗಳನ್ನು ಕಟ್ಟಿಕೊಂಡು ಸಾರ್ವಜನಿಕರ ಆಸ್ತಿಯನ್ನು ಹಾಳು ಮಾಡಿದ್ದು ನನಗೆ ಚೆನ್ನಾಗಿ ಗೊತ್ತು. ಇನ್ಸ್ಪೆಕ್ಟರ್, ಅರೆಸ್ಟ್ ಮಾಡಿ ಬಂಡ ಬಡ್ಡಿ ಮಗನನ್ನು. PC ಅರೆಸ್ಟ್ ಮಾಡಿ ಇವನನ್ನು. ನಡೆಯಿರಿ ಸ್ಟೇಷನ್ಗೆ. ನೋಡಿ ಸಾಹೇಬ್ರೆ, ಇದೆಲ್ಲ ಒಂದು ಕಟ್ಟುಕತೆ. ನನ್ನ ಪತಿದೇವರು ದೊಡ್ಡ ಆದರ್ಶ ರೈತರು. ಬಡ ರೈತರಿಗಾಗಿ ಭೂಮಿಯನ್ನೇ ದಾನ ಮಾಡಿದ ಮಹಾನಾಯಕರು ಇವರು. ನೋಡಿ, ಇವರು ಯಾವ ತಪ್ಪು ಮಾಡಿಲ್ಲ. ಬಿಟ್ಬಿಡಿ ಸಾಹೇಬ್ರೆ, ಇವರನ್ನ ಬಿಟ್ಬಿಡಿ. ನೋಡಿ, ತಪ್ಪು ಒಪ್ಪುಗಳನ್ನು ವಿಚಾರಣೆ ಮಾಡಲು ಕೋರ್ಟ್ ಇದೆ. ಅದು ಹೇಗೆ ಹೇಳುತ್ತಾರೆ ಹಾಗೆ ನಾವೆಲ್ಲರೂ ನಡೆದುಕೊಳ್ಳಲೇಬೇಕು. ಯಾಕೆ ಸಾಹೇಬರೇ, ಏನದು ನಮ್ಮ ಮನೆಯಲ್ಲಿ ಗಲಾಟೆ? ಅಣ್ಣ, ಅತ್ತಿಗೆ ಇವರೆಲ್ಲ ನಮ್ಮ ಮನೆಗೆ ಹೇಗೆ ಬಂದಿದ್ದಾರೆ? ನಿಮ್ಮ ಅಣ್ಣನವರ ಗೂಂಡಾಗಳನ್ನು ಕಟ್ಟಿಕೊಂಡದಲ್ಲದೆ ಕೆರೆ ಕಟ್ಟಿಸುವ ನೆಪದಲ್ಲಿ ಬಡ ರೈತರಿಂದ ಹಣ ವಸೂಲಿ ಮಾಡಿದ್ದು ಅಲ್ಲದೆ ನಮ್ಮ MLA ಸಾಹೇಬರ ಜನಪರ ಕಾರ್ಯಕ್ಕೆ ತೊಂದರೆ ಮಾಡುತ್ತಿದ್ದಾರೆ. ಅದಕ್ಕಾಗಿ ಅವರ ಮೇಲೆ ಮಾನ ಮೊಕದ್ದಮೆ ಕೇಸ್ ಹಾಕಿ ಅರೆಸ್ಟ್ ಮಾಡಿಸಲು ಬಂದಿದ್ದೇವೆ. ಅಣ್ಣ, ಬಡ ರೈತರಿಂದ ಹಣ ವಸೂಲಿ ಮಾಡಿರುವುದು ನಿಜವೇ? ರೀ, ನೋಡಿದ್ದೀರಾ? ನಿಮ್ಮ ಅಣ್ಣನವರು ದುಡಿಯಲಾರ್ದೆ ಹೇಡಿಯಂತೆ ಕೆರೆ ಕಟ್ಟಿಸುವ ನೆಪದಲ್ಲಿ ಜನರಿಂದ ಹಣವನ್ನು ವಸೂಲಿ ಮಾಡಿ ಗಂಡ ಹೆಂಡ್ತಿರೋ ಹಾಯಾಗಿರ್ಬೇಕೆಂದು ಈ ರೀತಿ ನಾಟಕ ಮಾಡಿದ್ದಾರೆ. ಹೌದು ಡಾಕ್ಟರ್ ಸಾಹೇಬರೇ, ನಿಮ್ಮ ಅಣ್ಣ ಮಾಡಿದ ಘನಂದಾರಿ ಕೆಲಸಕ್ಕೆ ಅವರನ್ನು ಅರೆಸ್ಟ್ ಮಾಡಲು ಬಂದಿದ್ದೇವೆ. ಅಣ್ಣ, ನಿನಗೇಕೆ ಈ ನೀಚ ಬುದ್ಧಿ ಬಂತು? ಕೆರೆ ಕಟ್ಟಿಸಲು ಹಣ ಬೇಕೆಂದು ನನ್ನನ್ನು ಕೇಳಿದ್ದರೆ ನಾನು ಕೊಡುತ್ತಿದ್ದೆ. ಛೇ, ಪ್ರಗತಿಪರ ರೈತನ ತಮ್ಮನೆಂದು ಕರೆಸಿಕೊಳ್ಳುವುದಕ್ಕೆ ನನಗೆ ನಾಚಿಕೆ ಆಗುತ್ತದೆ ಅಣ್ಣ, ನನಗೆ ನಾಚಿಕೆ ಆಗುತ್ತದೆ. ಸಹೋದರ, ಇದು ಎಲ್ಲ ಕಟ್ಟುಕತೆನಪ್ಪ, ಕಟ್ಟುಕತೆ. ಈ ರಾಮಾಪುರದಲ್ಲಿ ಕೆರೆ ಕಟ್ಟುವ ಜಾಗದಲ್ಲಿ ಫ್ಯಾಕ್ಟ್ರಿ ಕಟ್ಟಬೇಕೆಂಬುದು ಈ ಚಕ್ರವರ್ತಿಯ ಹಠ. ಆದರೆ ಆ ಜಾಗದಲ್ಲಿ ನಮ್ಮ ರೈತರು ಕೆರೆ ಕಟ್ಟಬೇಕೆಂಬುದು ನಮ್ಮ ರೈತರ ಹಠ. ಇದನ್ನು ವಿರೋಧಿಸಿದ್ದಕ್ಕೆ ನನ್ನನ್ನು ಅರೆಸ್ಟ್ ಮಾಡಲು ಮುಂದಾಗಿದ್ದಾನೆ ಈ ಚಕ್ರವರ್ತಿ. ಅದೇ ರೈತರು ನಮ್ಮ ಹತ್ತಿರ ಬಂದು ತಮಗೆ ಅನ್ಯಾಯವಾಗಿದೆ, ಆ ರಮಾನಂದ ನಮ್ಮಿಂದ ಹಣ ವಸೂಲಿ ಮಾಡಿದ್ದಾನೆ ಎಂದು ನೋವನ್ನು ತೋಡಿಕೊಂಡಿದ್ದಾರೆ. ಬೇಕಾದರೆ ನಮ್ಮ PA ಜನಾರ್ದನನ್ನು ಕೇಳಿರಿ. ಹೌದು ಸಾಹೇಬರೇ, ನಮ್ಮ ಸಾಹುಕಾರ ಹೇಳಿದ್ದು ನಿಜವಾಗಿದೆ.
ಸಾಹೇಬ್ರೆ, ಇಂಥವ್ರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು. ಬೇಗನೆ ಅರೆಸ್ಟ್ ಮಾಡಿ ಇವರನ್ನು. ಕಾಮಿನಿ, ತಿಳಿಯದೆ ಇನ್ನೊಬ್ಬರ ಮೇಲೆ ಅಪವಾದ ಹೊರಿಸೋದು ಸರಿಯಲ್ಲ. ರೀ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು. ಆ ಶಿಕ್ಷೆಯನ್ನು ನೀವು ಅನುಭವಿಸಿದಾಗಲೇ ನಿಮಗೆ ಬುದ್ಧಿ ಬರುತ್ತದೆ. ಸಾಹೇಬ್ರೆ, ಏನು ನೋಡ್ತಾ ಇದ್ದೀರಾ? ಬೇಗನೆ ಅರೆಸ್ಟ್ ಮಾಡಿ ಇವರನ್ನು. ಬಿಸಿ ಏನ್ ನೋಡ್ತಾ ಇದ್ದೀರಿ? ಅರೆಸ್ಟ್ ಮಾಡಿ ಅವನನ್ನು. ಎಸ್ ಸರ್, ಹಿಡ್ಕೊಂಡ ನಿಂತೀನಿ ನಾನಂತೂ ಈಗ. ಧರ್ಮಕ್ಕೆ ತೊಡಸಿ ಹಾಗೆ ಲಾಕಪ್ಗೆ ಹೋದ್ರ? ನನಗನ್ನ ಯಾವ ತಪ್ಪು ಮಾಡಿಲ್ಲ ಸಾಹೇಬ್ರೆ. ನೋಡಿ, ನಿಮಗೆ ಕೈ ಮುಗಿತೀನಿ, ಬೇಕಾದ್ರೆ ನಮ್ಮ ಕಾಲು ಹಿಡ್ದು ಬೇಡ್ಕೊತೀನಿ. ನನಗನ್ನ ಬಿಟ್ಬಿಡಿ ಸಾಹೇಬ್ರೆ. ನೋಡಿ ಅಮ್ಮ, ತಪ್ಪು ಒಪ್ಪುಗಳನ್ನು ವಿಚಾರ ಮಾಡಲು ನ್ಯಾಯಾಲಯವಿದೆ, ನ್ಯಾಯಾಧೀಶಿದ್ದಾರೆ. ಎಲ್ಲಿದೆ ಅವ್ರು ಹೇಗೆ ಹೇಳ್ತಾರೆ ಹಾಗೆ ನಾವು ನಡೆದುಕೊಳ್ಳಲೇಬೇಕು. ನ್ಯಾಯಾಧೀಶರು ಎಲ್ಲಿದ್ದಾರೆ? ಆ ನಿನ್ನ ನ್ಯಾಯಾಧೀಶರು ಸತ್ಯವನ್ನ ಅಸತ್ಯ ಮಾಡಿ, ಅಸತ್ಯವನ್ನ ಸತ್ಯವನ್ನೇ ಮಾಡಿ ನ್ಯಾಯ ದೇವತೆಯನ್ನು ಮಾಡುವ ತಾಯಿ ಗಂಟೆ ತುಂಬಿಕೊಂಡಿದ್ದಾರೆ ಈ ಕಲಿಯುಗದಲ್ಲಿ. ಜಾನಕಿ, ಧರ್ಮ ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ನನ್ನೊಡನೆ ನಮ್ಮೂರಿನ ರೈತರಿದ್ದಾರೆ. ರೈತರ ಶಕ್ತಿಯ ಮುಂದೆ ಯಾವ ಸರ್ಕಾರವೂ ಏನು ಮಾಡಲಾರದು. ನಡೆಯಿರಿ ಸಾಹೇಬರೇ, ನಡೆಯಿರಿ. ಅಣ್ಣ ಬೇಡ ಸಾಹೇಬರೇ, ಬೇಡ ಅಣ್ಣ. ಎಲ್ಲಿದೆಯೋ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ? ಬಡವರ ನ್ಯಾಯ ಇನ್ನಿದೆ ಅನ್ಯಾಯ. ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಛೆ, ಎಂಥ ನೀಚರು ನಿಮ್ಮ ಮನೆಯವರು. ಅಮ್ಮ, ತಾಯಿ, ಒಳಗಡೆ ಬಾರಮ್ಮ. ಕಸ ಮೊಸರಿ ಮಾಡೋದು ತುಂಬಾ ಇದೆ, ಬಾ ಒಳಗಡೆ. ಎಲೆ ಬಿದಿಯೇ, ಸತ್ಯವಂತರಿಗೆ ಬೆಲೆ ಇಲ್ಲವೇ ಈ ನಿನ್ನ ಜಗದಲ್ಲಿ? ಇಲ್ಲ, ಇದರಲ್ಲಿ ಈ ಕಾಬಳಿದ ಏನಾದ್ರೂ ಕೈವಾಡ ಇರ್ಬೋದಾ? ಇರ್ಲಿ, ಬಂದಿದ್ದೆಲ್ಲ ಬರ್ಲಿ. ಆ ಭಗವಂತನ ದಯೆ ನಮ್ಮ ಮೇಲೆ ಇರ್ಲಿ. ರಾಮಾಚಾರಿ ಕೆಣಕುವರೆಂದು ಇನ್ನೂ ಇಲ್ಲ, ಹುಟ್ಟೋದು ಇಲ್ಲ. ಇವ ಕೊಟ್ಟರೆ ಇಟ್ಟರೆ ಶಾಪ ಎಂದಿಗೂ ತೀರಲ್ಲ, ತೀರೋದು ಇಲ್ಲ. ಹೊತ್ತು ನೋಡಿ ಹೊಡೆತ ಹಾಕಬೇಕು. ಅಂದು ಜಾನಕಿ ನನಗೆ ಸುಖ ನೀಡುತ್ತೇನೆಂದು ಕಣ್ಣ ಮುಚ್ಚಲೆ ಆಟಾಡಿಸಿ ಮೋಸ ಮಾಡಿ ಹೋದೆಯಲ್ಲ. ಈಗ ಅದೇ ಮೋಸದಿಂದ ನಿನ್ನ ಗಂಡನನ್ನು ಜೈಲು ಕಂಬಿ ಎಣಿಸುವಂತೆ ಮಾಡಿದೆ. ಹೇಗಿದೆ ಈ
ಜನಾರ್ದನ ಕೈ ಚಳಕ ಎಂದಾದರೂ ಒಂದು ದಿನ ನಿನ್ನ ಸುಖವನ್ನು ಸಮಯದ ಬಿಡಲಾರ ಈ ಜನಾರ್ದನ. ಹೌದು, ಸಮಯಕ್ಕೆ ಸರಿಯಾಗಿ ಬರುತ್ತೇನೆಂದು ಹೇಳಿದ ಕಾಮಿನಿ ಇನ್ನು ಏಕೆ ಬರಲಿಲ್ಲ? ರಾಜ, ತಡವಾಡಿದ್ದಕ್ಕೆ ಕೋಪ ಮಾಡಿಕೊಳ್ಬೇಡ ನನ್ನ ರಾಜ. ಕೋಪವೇನಿಲ್ಲ ಚಿನ್ನ, ಏಕೆಂದರೆ ನಾವಿಬ್ಬರು ರೆಕ್ಕೆ ಬಿಚ್ಚಿದ ಪಕ್ಷಿಗಳು ಹೇಗೆ ಬೇಕೆ ಹಾಗೆ ನಕ್ಕು ನಲಿದಾಡಬಹುದಲ್ಲ. ನಲಿದಾಡುವಂತೆ ಮಾಡಿದವರು ನೀವೇ ಅಲ್ವೇ? ನೋಡಿ, ನಾವು ಈಗ ಕದ್ದು ಮುಚ್ಚಿ ಕಾಮದಾಟ ಆಡುವುದು ಬೇಡ. ಆದಷ್ಟು ಬೇಗ ನಾವಿಬ್ರು ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಂಡು ಬಿಡೋಣ. ತಾಳಿಯ ಮೇಲೆ ತಾಳಿ ಕಟ್ಟುವುದು ಸರಿಯಲ್ಲ ಚಿನ್ನ. ನಿನ್ನ ಗಂಡನಿಗೆ ಏನಾದರೂ ಮಾಡಿ ಡೈವರ್ಸ್ ಕೊಟ್ಟು ನಿನ್ನ ಎಲ್ಲ ಆಸ್ತಿ ಪಾಸ್ತಿಯನ್ನು ದೋಚಿಕೊಂಡು ಬಂದು ಆಮೇಲೆ ಮದುವೆ ಆದರೆ ಯಾರ ಭಯವೂ ಇರುವುದಿಲ್ಲ. ಏನಂತೀಯ? ನೀವು ಹೇಳುವುದು ಸರಿಯಾಗಿದೆ, ಆದ್ರೆ ನಾವಿಬ್ರು ಅನ್ಯೋನ್ಯವಾಗಿದ್ರೆ ಹೇಗೆ ಡ್ರೈವರ್ಸ್ ಕೊಡುತ್ತಾರೆ ಅವರು? ಅದಕ್ಕೆ ನಾನಿಲ್ಲವೇ ಚಿನ್ನ, ನಾನು ಹೇಳಿದ ಹಾಗೆ ನೀನು ಮಾಡುವುದು ನಿನ್ನ ಕರ್ತವ್ಯ. ಆಯ್ತು, ನಿಮ್ಮ ಇಚ್ಛೆಯಂತೆ ಆಗ್ಲಿ ನನ್ನ ರಾಜ. ಹಾಗಾದರೆ ತಡಬೇಕೆ? ಈ ನಿನ್ನ ನಲ್ಲನಿಗೆ ಒಂದು ಇಂಪಾದ ಪ್ರೇಮ ಗೀತೆಯನ್ನು ಹಾಡಿ ನನ್ನ ಮನ ತಣಿಸಬಾರದೆ? ಆಯ್ತು ರಾಜ, ನಿಮ್ಮ ಇಷ್ಟದಂತೆ ಆಗ್ಲಿ. I love you. ಹರಡುವ ಪ್ರೇಮವೇ ಜನ್ಮವೇ ಪರಮಸ. ಆಯ್ತು ರಾಜ, ನಾನಿನ್ನು ಬರುತ್ತೇನೆ. ಮನೆಯಲ್ಲಿ ನನ್ನ ದಾರಿಯನ್ನು ಕಾಯ್ತಾ ಇರುತ್ತಾರೆ. ಹೋಗಿ ಬಾ ಚಿನ್ನ, ನಾಳೆ ಇದೇ ಸಮಯಕ್ಕೆ ಬಂದು ಬಿಡು.
ಜಾಣಕ್ಕೆ ಸಮಯ ಸಾಧಿಸಿ ನಿನ್ನ ಸಿಹಿಯಾದ ದೇಹವನ್ನು ಸವಿಯದೆ ಬಿಡಲಾರ ಈ ಜನಾರ್ದನ. ಏ ಜಾಣಕ್ಕೆ ಗಂಡುಳ ಗರತಿ ಗರತಿ ಎಂದು ತೂಗು ಹಾಕಿ ಕಂಡವರನ್ನೇ ಕೈಯಾಡಿಸಿಕೊಳ್ಳುವ ಎಷ್ಟೊಂದು ಹೇಸಿ ಹೆಂಗಸರಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಈಗ ನಿನ್ನ ತಂಗಿ ಕಾಮಿಡಿ ನಾನಾಡಿಸುವ ಬಣ್ಣದ ಬುಗುರ. ಕಾಮದಾಸಗಾಗಿ ನನ್ನ ತಾಳಕ್ಕೆ ತಕ್ಕಂತೆ ನಟಿಸುವ ಸುರಸುಂದರಾಗಿನಿ ಅವಳಿಂದಲೇ ನಿನ್ನನ್ನು ಮನೆಯಿಂದ ಹೊರ ಹಾಕಿಸಿ ನಂತರ ನಿನ್ನ ಶೀಲ ಹರಣ ಮಾಡುವುದೇ ನನ್ನ ಮುಂದಿನ ಕೆಲಸ. ಅಮರವೆಲ್ಲೋ ಕೋಗಿಲೆಯಲ್ಲೋ ಅಮರವೆಲ್ಲೋ ಕೋಗಿಲೆಯಲ್ಲೋ ಏನಿ ಸ್ನೇಹ ಸಂಬಂಧ. ಶೇಡಿಗೆ ಶೇಡು ಮುಯಿಗೆ ಮುಯಿ. ಎಷ್ಟೋ ವರ್ಷದಿಂದ ನನ್ನ ಎದೆಯಲ್ಲಿ ಒಂದು ಸೇಡಿನ ಜಾಲೆ ಉರಿಯುತ್ತಿರುವ ಸೋಲಿನಿಂದ ಬೇಕಾದರೆ ಆ ರಮಾನಂದನ ಹೆಂಡತಿ ನನ್ನ ಕೈಯಲ್ಲಿ ಸರ್ವನಾಶವಾಗಲೇಬೇಕು. ಸುಮಾರು ವರ್ಷಗಳಿಂದ ನಾನು ಕಣ್ಣು ಇಟ್ಟಿರುವ ಎಷ್ಟೋ ಹೆಣ್ಣುಗಳ ಮೈಸವಿಯನ್ನು ಸವಿಸವಿತ್ತ ಬಂದಿರುವ ನನಗೆ ಆ ರಮಾನಂದನ ಹೆಂಡತಿ ಒಬ್ಬಳೇ ಬಾಕಿ ಉಳಿದಿರುವಳು. ಅವಳನ್ನು ಹೇಗಾದರೂ ಮಾಡಿ ಮುಗಿಸಿದಾಗಲೇ ಈ ಚಕ್ರವರ್ತಿಯ ಮನಕ್ಕೆ ಶಾಂತಿ. ಅದು ಅಲ್ಲಿ ನೋಡ್ರಿ ದನ್ಯರ, ನೀವು ನೆನೆಸೋದ್ರಾಗನ ಆ ಕೆರೆ ಕಟ್ಟಡಕ್ಕೆ ಆರತಿ ತಾಟ್ ಇಟ್ಕೊಂಡು ಭಾಗೀರಥಿ ಅಂತ ಆ ಜಾನಕಿ ಇತ್ತಾಗ ಬರಾಕತ್ತಾಳ ನೋಡ್ರಿ. ಹೌದು, ಎಷ್ಟೊಂದು ಧೈರ್ಯ ಅವಳಿಗೆ. ಗಂಡನ ಆಜ್ಞೆಯನ್ನು ಮೀರದ ಹೆಣ್ಣೆಂದರೆ ಇವಳೇ ಇರಬೇಕು. ನಿಲ್ಲಿ ಮಿಸಸ್ ಜಾನಕಿ ದೇವಿಯವರೇ, ಎಲ್ಲಿಗೆ ಹೊರಟಿರುವೆಯ?
ದೇವರ ಪೂಜೆಗೋ ಅಥವಾ ಗಂಡನ ಪೂಜೆಗೋ? ಎರಡಕ್ಕೂ ಅಲ್ಲ. ಈ ಊರಲ್ಲಿ ನನ್ನ ಗಂಡನ ಆಸೆಯಂತೆ ಭೂಮಿ ಪೂಜೆ ಮಾಡುತ್ತಿದೆ, ಅದಕ್ಕಾಗಿ ಹೊರಟಿದ್ದೀನಿ. ಓಹೋ, ಗಂಡನ ಆಜ್ಞೆಯಂತೆ ಮಾಂಗಲ್ಯವನ್ನು ಮಾರಿ ಭೂಮಿ ಪೂಜೆಗೆ ಹೊರಟಿರುವೆಯಲ್ಲ. ಇದೇ ಊರಿಗಾಗಿ ಮುಂದೊಂದು ದಿನ ನಿನ್ನನ್ನು ಮಾರಬಹುದು ನಿನ್ನ ಗಂಡ. ನನ್ನಿಂದ ಈ ಊರಿಗೆ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ಮಾರ್ಲಿ ಬಿಡಿ. ಈ ಹಿಂದೆ ಕಲ್ಲನಕೆರೆ ಮಲ್ಲನ ಗಬಡ್ರು ಈ ಭೂಮಿಯ ಕೆರೆಯನ್ನು ಕಟ್ಟಿದಾಗ ಹಿರಿ ಸೊಸೆ ಮುತ್ತೈದೆಯನ್ನ ಭೂಮಿ ಪೂಜೆಗಾಗಿ ಕಳಿಸಿಕೊಟ್ರಂತೆ. ಆಗ ಗಂಗೆ ತುಂಬಿ ಹರಿದಳಂತೆ. ಆ ಭಾಗೀರಥಿ ಮುತ್ತೈದೆಯಾಗಿ ಶಿವನ ಪಾದವನ್ನೇ ಸೇರಿಕೊಂಡ್ಲಂತೆ. ಅವಳು ಮಾಡಿದ ಹಿರಿ ಮುಂದೆ ಇದು ನನ್ನದ್ಯಾವುದು ಮಹಾ ನೋಡು ಅಂದಾಗ ಅವಳ ಹೆಸರು ಸೂರ್ಯ ಚಂದ್ರನವರೆಗೂ ಇಂದಿಗೂ ಅಜರಾಮರವಾಗಿರುವುದು ಎಂಬುದು ನಿಮಗೆ ನೆನಪಿರಲಿ. ಅಂದರೆ ನೀನು ಈ ಕಲಿಯುಗದ ಭಾಗೀರಥಿನ? ಹೌದು, ಹಾಗೆ ತಿಳ್ಕೊಳ್ಳಿ. ಜಾನಕಿ, ನೀನು ಜೀವಂತವಾಗಿದ್ದರೆ ತಾನೇ ಈ ಕಲಿಯುಗದ ಭಗೀರಥಿಯಾಗುವುದು. ನೀನು ನನ್ನವಳಾದರೆ ಬಂಗಾರದ ಮಾಂಗಲ್ಯವನ್ನು ಹಾಕುವೆ ನಿನ್ನ ಕೊರಳಿಗೆ. ನೋಡಿ ಸಾವ್ಕರ್ರೆ, ನೀವು ಒಬ್ಬ ಸಮಾಜ ಸುಧಾಕರಾಗಿ ಈ ರೀತಿ ಮಾತನಾಡೋದು ಅಷ್ಟೊಂದು ಸರಿಯಲ್ಲ. ಸಮಯ ಮೀರ್ತಾ ಇದೆ. ಈ ನಿನ್ನ ಬಂಗಾರದ ಸರ ನನ್ನ ಕಾಲಲ್ಲಿರುವ ಎಕ್ಕಡದ ದೋಣಿಗೆ ಸಮಾನ. ದಾರಿ ಬಿಡು. ಏ ಜಾನಕಿ, ಇಲ್ಲಿವರೆಗೆ ನಿನ್ನನ್ನು ಸೊಮ್ಮನೆ ಬಿಟ್ಟಿದ್ದೆ, ನನ್ನ ತಪ್ಪಾಯಿತು. ನಿನ್ನನ್ನು ಬಿಡದಿದ್ದರೆ ಏನು ಮಾಡುವೆ? ಕೈಯಲ್ಲಿ ಇದೆಯಲ್ಲ ಅಗ್ನಿದೇವ, ಇದರಿಂದ ನಿನ್ನನ್ನು ಸುಟ್ಟು ಹಾಕ್ಬಿಡ್ತೀನಿ. ಏ ಜಾನಕಿ, ನಿನ್ನನ್ನು ಇಲ್ಲಿವರೆಗೆ ಸುಮ್ಮನೆ ಬಿಟ್ಟಿದ್ದೆ, ನನ್ನ ತಪ್ಪಾಯಿತು. ಈಗ ಯಾರು ಬಂದು ಕಾಪಾಡುತ್ತಾರೋ ನಾನು ನೋಡಿ ಬಿಡುತ್ತೇನೆ. ಪಾಪಿ, ಈ ಆಗ್ಲಿ ದೇವನನ್ನ ನಿನ್ನ ಕಾಲಿನ ಬಂದು ಹಾಕಿದೆಯಲ್ಲ, ನಿನಗೆ ಒಳಗಾಲವಿಲ್ಲ ಕಣೋ. ನಿನ್ನ ಚಿತೆಯನ್ನ ನೀನೇ ತೋಡಿಕೊಂಡೆ. ನೋಡು, ಸುಮ್ಮನೆ ನನ್ನ ಕೈ ಬಿಟ್ಟು ಹೊರಟೋಗ್ಬಿಡು ಇಲ್ಲಿಂದ. ಕೈಯನ್ನು ಒಂಟಿಯಾದ ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡಲು ಮುಂದಾಗಿದ್ದಿರಲ್ಲ. ನಿಮ್ಮ ಮನೆಯಲ್ಲಿ ಅಕ್ಕ ತಂಗಿಯಂದರಿಲ್ಲವೇ? ನಾಯಿಗಳೇ, ಸುಮ್ಮನೆ ಹೋದರೆ ಸರಿ, ಇಲ್ಲವಾದರೆ ನಿಮ್ಮಿಬ್ಬರ ರುಂಡ ಮುಂಡದಿಂದ ಬೇರ್ಪಡಿಸಬೇಕಾಗುವುದು ಎಚ್ಚರ. ಗಜ, ನೋಡು, ಅವರನ್ನು ಬಿಟ್ಟು ಬಿಡು. ಯಾಕಂದ್ರೆ ನಮ್ಮ ಕಾರ್ಯವನ್ನ ನಾವು ಸಾಧನೆ ಮಾಡಿ ತೋರಿಸಬೇಕಾಗಿದೆ ಈ ಪಾಪಿನ ನಮ್ಮ ಮಕ್ಕಳಿಗೆ. ಅದು ಎಂದಿಗೂ ಸಾಧ್ಯವಿಲ್ಲ ಸಾಹುಕಾರರೇ. ಮುಂದಿನ ಕಾರ್ಯ ನಡೆಸೋಣ, ಬನ್ನಿರಿ. ಲೇ ಜಾನಕಿ, ಮುಂದೊಂದು ದಿನ ನಿನ್ನ ಶೀಲಾರಣ ಮಾಡುವುದೇ ನನ್ನ ಕಾಯಕ. ಅಮ್ಮವ್ರೆ, ನೀವು ಸುಮ್ಮನಿದ್ದರೆ ಅವರ ಚೆಂಡನ್ನು ಕಳೆದು ನಿಮ್ಮ ಪಾದಕ್ಕೆ ಅರ್ಪಿಸುತ್ತಿದ್ದೆ. ನಮ್ಮವ್ರೆ, ನಿಮ್ಮ ಪಾದಕ್ಕೆ ಅರ್ಪಿಸುತ್ತಿದ್ದೆ.
ಲಿಂಗಜ್ಜ, ಕಾದಾಡುವ ಸಮಯ ಇದಲ್ಲ. ಮೊದಲು ಕೆರೆ ಕಟ್ಟುವ ಪೂಜೆಗಾಗಿ ಹೊರಟಿದ್ದೇನೆ. ಮೊದಲು ಆ ಕಾರ್ಯವನ್ನ ಮಾಡೋಣ. ನಾಳೆ ನಿಮ್ಮ ಧನಿಯವರು ಜೈಲಿನಿಂದ ಬಿಡುಗಡೆಯಾಗಿ ಬರ್ತಾರೆ. ಅವರನ್ನು ಬಿಡಿಸ್ಕೊಂಡು ಬರೋಣ. ಬಾ, ಹೋಗೋಣ. ಆಯ್ತು ಅಮ್ಮವ್ರೆ, ಬೇಗನೆ ಹೋಗೋಣ ಬನ್ನಿ. ಜೀವವಾಗಿದೆ ಅವಜನಾಗಿದೆ ನೋಡಿದೆಯಾ ತಾಯಿ ರೇಣುಕಾ ಮಾತೆ ಈ ಜಗದ ಲೀಲೆಯನ್ನು? ದೇವರು ದೊಡ್ಡವನು, ನಂಬಿದವರನ್ನು ಎಂದಿಗೆ ಕೈ ಬಿಡಲಾರದವನು. ಆದರೆ ಹಣದ ಆಸೆಗಾಗಿ, ರಾಜಕೀಯ ಕುರ್ಚಿಗಾಗಿ ಆಸೆಗಾಗಿ ಇನ್ನೊಬ್ಬರನ್ನು ಬಲೆ ಕೊಡುವ ಕೆಟ್ಟ ರಾಜಕಾರಣಿಗಳಿದ್ದಾರೆ ಈ ಕಲಿಯುಗದಲ್ಲಿ. ಲೇ ಚಕ್ರವರ್ತಿ, ನಿನಗಿನ್ನೂ ಉಳಿಗಾಲವಿಲ್ಲ. ನಾನು ಈ ರಾಮಾಪುರದಲ್ಲಿ ಕೆರೆ ಕಟ್ಟಿಸಿಯೇ ತೀರುತ್ತೇನೆ. ಅದು ಏನು ಮಾಡಿಕೊಳ್ಳುತ್ತೀಯೋ ಮಾಡಿಕೋ, ನಾನು ನೋಡಿಯೇ ಬಿಡುತ್ತೇನೆ. ಮಗುವಾನಯನ ಮಧುರ ಪಿಡಿವ ಹೃದಯ ಇರುವಾತೆ ಮಗುವಾನಯನ ಮಧುರ ಪಿಡಿವ ಹೃದಯ ಇದು ಹಾಡಲು ಕವಿ ಜಾನಕಿ ಅಕ್ಕ, ಯಾಕೆ ಜಾನಕಿ, ಏನಾಯ್ತು?
ಅಕ್ಕ, ಬೆಳಗ್ಗೆಯಿಂದ ಕಾಳುಗಳು ಒಂದೇ ಸಮನೆ ಹರಿತಾ ಇದೆ ಅಕ್ಕ. ಸ್ವಲ್ಪ ಎಣ್ಣೆ ಹಚ್ಚಿ ತಿಕ್ಕಿದ್ರೆ ನಿಮಗೆ ಪುಣ್ಯ ಬರುತ್ತೆ ಅಕ್ಕ. ಆಯ್ತಮ್ಮ, ನೀನು ಹೇಳ್ದಂತೆ ಆಗಲಿ. ಎಣ್ಣೆ ಹೆಚ್ಚು ತಿಕ್ಕು ಅಂದ್ರೆ ಇಚುಕಿ ಇಚುಕಿ ನನ್ನ ಕಾಲನ್ನು ನೋವು ಮಾಡ್ತೀಯ. ಎಷ್ಟು ಸೊಕ್ಕು ನಿನಗೆ. ನಾನು ಆಫೀಸ್ಗೆ ಹೋಗ್ಬೇಕು, ಮನೆಯಲ್ಲಿ ನೀರು ಇಲ್ಲ, ನೀರು ತೆಗೆದುಕೊಂಡು ಬಾ. ಆಯ್ತು ತಂಗಿ, ಈಗಲೇ ತೆಗೆದುಕೊಂಡು ಬರ್ತೀನಿ. ಹೇಗಾದರೂ ಮಾಡಿ ಇವಳನ್ನು ಈ ಮನೆಯಿಂದ ಹೊರ ಹಾಕಿದ್ರೆ ನಾನು ನನ್ನ ಪ್ರಿಯತಮನ ಜೊತೆ ಹಾಯಾಗಿರ್ಬೋದು. ಕಾಮಿನಿ, ಇಂದು ನಾನು ಬೇಗ ಆಸ್ಪತ್ರೆಗೆ ಹೋಗಬೇಕು. ಊಟಕ್ಕೆ ಬಡಿಸು ಬಾ. ರೀ, ಅತ್ತಿಗೆ ಮನೆಯಲ್ಲಿಲ್ಲ ರೀ, ನೀರು ತರುವುದಕ್ಕೆ ಹೋಗಿದ್ದಾರೆ. ನಿನ್ನೆ ತಾನೇ ಮನೆಯಲ್ಲಿ ಸಾಕಷ್ಟು ನೀರಿದ್ದವಲ್ಲ ರೀ. 2-3 ದಿನ ನೀರು ಬಿಡುವುದಿಲ್ಲ ಅಂತೆ, ಅದಕ್ಕೆ ನಾನೇ ನೀರು ತರುತ್ತೇನೆ ಅಂತ ಹೋಗಿದ್ದಾರೆ. ಅಷ್ಟೊಂದು ಕಾಳಜಿ ಇದ್ರೆ ನೀವೇ ತರ್ಬೋದಿತ್ತಲ್ಲ ನೀರು. ಎಂತ ಕೆಟ್ಟ ವಿಚಾರ ನಿನ್ನದು. ಕಲಿತವಳಾದ ನಿನಗೆ ಬುದ್ಧಿ ಇಲ್ಲವೇ? ಸರಿ, ನಾನು ಆಸ್ಪತ್ರೆಗೆ ಹೋಗಬೇಕು. ಬೇಗ ಊಟಕ್ಕೆ ಬಡಿಸುವ. ಕಾಮಿನಿ, ಹೋಗುವ ಅಂದರೆ ಹಾಗೆ ಹೋಗುವುದೇ? ಮತ್ತೇನು ಮಾಡಬೇಕು ನಿಮಗೆ? ಈ ನಿನ್ನ ಗಂಡನ ಮನ ಸಂತೋಷವಾಗುವಂತೆ ಒಂದು ಪ್ರೇಮಗೀತೆ ಹಾಡಬಾರದೆ? ಆಹಾ, ಇಂಥದಕ್ಕೇನು ಕಮ್ಮಿ ಇಲ್ಲ ನೀವು. ಆನಂದ ತಂದೆ, ಸಂಗೀತದಿಂದ ಸಂತೋಷ ತಂದೆ, ಸಂಗತಿಯಾಗಿರುವೆ. ತಾಯಿ ರೇಣುಕಾ ಮಾತೆ, ಕನಿಕರವಿಲ್ಲವೇನಮ್ಮ ನಿನಗೆ ಈ ಬಡವರ ಮೇಲೆ? ಗಾಯದ ಮೇಲೆ ಮತ್ತೆ ಬರೀ ಹೇಳಿದ್ರೆ ಈ ಗಾಯ ಮಾಯುವುದಾದ್ರೂ ಎಂತ ತಾಯಿ? ನಾವು ಯಾವ ಅಪರಾಧ ಮಾಡಿದ್ದೇವೆ ಅಂತ ನಮಗೆ ಶಿಕ್ಷೆ? ಆ ಕಾಮಿನಿ ತನ್ನ ಕಾಮದಾಸೆಗಾಗಿ ನಮ್ಮನ್ನ ಇಷ್ಟೊಂದು ಕೆಟ್ಟ ರೀತಿಯಿಂದ ಕಾಣ್ತಾ ಇದ್ದಾಳೆ. ಇಲ್ಲ, ನನ್ನ ಪತಿ ದೇವರು ಜೈಲಿನಿಂದ ಬಂದ ತಕ್ಷಣ ನಾವು ಬೇರೆ ಮನೆ ಮಾಡೋದೇ ಉತ್ತಮ. ಹೌದು, ನಾವು ಬೇರೆ ಮನೆ ಮಾಡಲೇಬೇಕು. ಅಯ್ಯೋ, ಅಲ್ಲಿ ಯಾರು ನೀರು ನೀರು ಅಂತ ಬಡಬಡಿಸ್ತಾ ಇದ್ದಾರಲ್ಲ, ಯಾರಿರ್ಬೋದು? ಸ್ವಾಮಿ, ಸ್ವಾಮಿ, ಏನಾಯ್ತು ನಿಮಗೆ? ಏನಾಯ್ತು ಹೇಳಿ. ಯಾರು? ಜಾನಕಿ. ಜಾನಕಿ, ಸ್ವಲ್ಪ ನೀರನ್ನಾದರೂ ಕುಡಿಸು ಜಾನಕಿ, ನನಗೆ ನೀರಡಿಕೆ ಆಗಿದೆ.
ಏನಾಯ್ತು ರೀ ನಿಮಗೆ? ಏನಾಯ್ತು ಹೇ ಸ್ವಾಮಿ, ಏನಾಯ್ತು ನಿಮಗೆ? ಜಾನಕಿ, ನಾನು ಜೈಲಿನಿಂದ ಬಿಡುಗಡೆಯಾಗಿ ಬರುತ್ತಿರುವಾಗ ಯಾರೋ ಹೆಣ್ಣಿನ ವೇಷದಲ್ಲಿ ಬಂದು ನನ್ನ ಕಣ್ಣಿಗೆ ಆಸಿಡ್ ಹಾಕಿ ಓಡಿ ಹೋದಳು ಜಾನಕಿ, ಓಡಿ ಹೋದಳು. ನನಗ ಈಗ ಎರಡು ಕಣ್ಣು ಕಾಣಿಸ್ತಾ ಇಲ್ಲ ಜಾನಕಿ, ಕಾಣಿಸ್ತಾ ಇಲ್ಲ. ಅಯ್ಯೋ ದೇವರೇ, ಅಯ್ಯೋ ವಿಧಿ, ಈಗ ಸಮಾಧಾನವಾಯಿತೆ ನಿನಗೆ? ಸತ್ಯವಂತರಿಗೆ ಬೆಲೆ ಎಲ್ಲ ಏನಿನ ಕ್ರೂರವಾದ ಕಲಿಯುಗದಲ್ಲಿ. ನಾನೊಂದು ಬಗೆದರೆ ದೈವವನ್ನು ಬಗೆಯಿತು ಈ ನನ್ನ ಜೀವನದಲ್ಲಿ. ನಾನು ದರಿದ್ರಳು ಸ್ವಾಮಿ, ನಾನು ದರಿದ್ರಳು ಸ್ವಾಮಿ, ದರಿದ್ರಳು. ಎಲ್ಲಿದ್ದಾಳೆ ಜಾನಕಿಯ ನಿನ್ನ ರೇಣುಕಾ ಮಾತೆ? ಆ ದುಷ್ಟ ಶ್ರೀಮಂತರ ಸ್ವತ್ತಾಗಿದ್ದಾಳೆ ಜಾನಕಿಯ ರೇಣುಕಾ ಮಾತೆ. ಮೊದಲು ಆಸ್ಪತ್ರೆಗೆ ಹೋಗೋಣ ರೀ, ಮತ್ತೆ ನಿಮ್ಮ ಕಣ್ಣು ಬರುವಂತೆ ಮಾಡೋಣ. ಬನ್ನಿ, ಮೊದಲು ಮನೆಗೆ ಹೋಗೋಣ, ನಿಮ್ಮ ಬಟ್ಟೆನೆಲ್ಲ ಚೇಂಜ್ ಮಾಡ್ಕೊಂಡು ಆಸ್ಪತ್ರೆಗೆ ಹೋಗೋಣ. ಬನ್ನಿ ಸ್ವಾಮಿ, ಬನ್ನಿ. ಈಗ ದವಾಖಾನೆಗೆ ಹೋಗಲು ದುಡ್ಡು ಎಲ್ಲಿಂದ ತರುವುದು ಜಾನಕಿ, ಎಲ್ಲಿಂದ ತರುವುದು? ಈ ದರಿದ್ರನ ಕೈ ಹಿಡಿದು ಕೊರಳಿಗೆ ಕಟ್ಟಿದ ಮಾಂಗಲ್ಯವನ್ನೇ ವಾರಿಸಿಬಿಟ್ಟೆ. ಈಗ ಎರಡು ಕಣ್ಣು ಕಳೆದುಕೊಂಡು ನಿನಗೆ ಭಾರವಾಗಿ ಬಿಟ್ಟೆ ಜಾನಕಿ, ಭಾರವಾಗಿ. ಈ ದರಿದ್ರನಿಗೆ ಸ್ವಲ್ಪ ವಿಷವನ್ನಾದರೂ ಹಾಕಿ ಸಾಯಿಸಬಾರದೆ? ಇಲ್ಲರಿ, ಹೀಗೆಲ್ಲ ಮಾತನಾಡಬೇಡಿ. ನೀವು ದರಿದ್ರಲ್ಲ ರೀ, ನೀವು ದರಿದ್ರರಲ್ಲ. ನೀವು ಈ ದೇಶದ ಜೀವನಾಡಿ, ಈ ದೇಶಕ್ಕಾಗಿ ಶ್ರಮ ವಹಿಸಿದ ಮಹಾ ಉಪಕಾರಿ ನೀವು. ನೋಡಿ, ಹೀಗೆಲ್ಲ ಮಾತನಾಡಬೇಡಿ. ಬನ್ನಿ, ಮೊದಲು ಆಸ್ಪತ್ರೆಗೆ ಹೋಗೋಣ. ನಡೆ ಜಾನಕಿ, ಆಯ್ತು ಹೋಗೋಣ. ಜೀವನದಲ್ಲಿ ಏನಿದೆ ಸುಖ, ಜೀವನದಲ್ಲಿ ಏನಿದೆ ಸುಖ, ವಿಧಿ ನಿನ್ನ ಲೇ ಚಕ್ರವರ್ತಿ, ನಾನು ನಿನ್ನ ಕೈ ಕೆಳಗೆ ಪಿಯೆ ಆಗಿದ್ದು ಏಕೆ ಗೊತ್ತಾ? ನಿನ್ನ ಎಲ್ಲ ಆಸ್ತಿಯನ್ನು ಲಪಟಾಯಿಸುವುದಕ್ಕಾಗಿ ನಿನ್ನ ಜೊತೆ ಇದ್ದೇನೆ. ಸಮಯ ಸಾಧಿಸಿ ನಿನ್ನ ಸರ್ವ ಆಸ್ತಿಯನ್ನು ಲಪಟಾಯಿಸಿಕೊಂಡು ನಾನು ದುಬೈಗೆ ಪರಾರಿಯಾಗುತ್ತೇನೆ. ಕಾಮಿನಿ, ಏ ಕಾಮಿನಿ, ನೀನು ಎಂತ ಚಾಲಾಕಿ ಹೆಣ್ಣೆಂದು ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಕೈಯಿಂದಲೇ ಆ ಜಾನಕಿಯನ್ನು ಮನೆಯಿಂದ ಹೊರ ಹಾಕಿಸಿ ಕೊನೆಗೆ ನಿನ್ನನ್ನು ಯಮಲೋಕಕ್ಕೆ ಕಳಿಸದಿದ್ದರೆ ನನ್ನ ಹೆಸರು ಜನಾರ್ದನನೇ ಅಲ್ಲ. ಜಾನಕಿ, ಏನವಳ ಸೌಂದರ್ಯ! ಮೈಸೂರು ಶಾಂಡಲ್ ಅಂತೆ ಹೊಳೆಯುತ್ತಿದೆ ಅವಳ ಸೌಂದರ್ಯ.
ಅಂತ ರಮಣೀಯ ಹೆಣ್ಣು ಸೃಷ್ಟಿಸಿದ ಆ ಬ್ರಹ್ಮನಿಗೆ ನನ್ನದೊಂದು ಸಲಾಂ. ಅವಳನ್ನು ನನ್ನ ಮಂಚದ ರಾಣಿಯನ್ನಾಗಿ ಮಾಡುವುದೇ ನನ್ನ ಮುಂದಿನ ಕೆಲಸ. ಮೈದನ, ಶ್ರೀಕಾಂತ, ಮೈದನ, ಅಕ್ಕ, ನೀರಿಗೆ ಹೋದವರು ಗಂಡನನ್ನು ಕರೆದುಕೊಂಡು ಬಂದಿದ್ದೀರಲ್ಲ, ಹೊಟ್ಟೆ ತುಂಬ ಹಸಿವಾಗಿರಬೇಕು. ಊಟ ಮಾಡಿ ಆಮೇಲೆ ಆ ಸೇವೆ ಈ ಸೇವೆ ಅಂತ ಮತ್ತೆ ಶುರು ಮಾಡಲಿ ಈ ನಿಮ್ಮ ಸಮಾಜ ಸೇವಕ ಪತಿದೇವರು. ಕಾಮಿನಿ, ನಿಮ್ಮ ಮಾವನವರು ಜೈಲಿಂದ ಬಿಡುಗಡೆಯಾಗಿ ಬರುವಾಗ ಯಾರೋ ಕಿಡಿಗೇಡಿಗಳು ಅವರ ಕಣ್ಣಿಗೆ ಆಸಿಡ್ ಹಾಕಿದ್ದಾರಮ್ಮ. ಅವರಿಗೆ 2 ಕಣ್ಣುಗಳು ಕಾಣ್ತಾ ಇಲ್ಲ. ಅಕ್ಕ, ಬಹಳ ಚೆನ್ನಾಗಿ ಆಯಿತು ನೋಡು. 4 ಹೊತ್ತು ಮನೆಯಲ್ಲಿ ಊಟ ಮಾಡಿ ಬಿದ್ದಿರುವುದನ್ನು ಬಿಟ್ಟು ದೊಡ್ಡವರ ಇರುತ್ತರ ಹಗೆತನ ಕಟ್ಟಿಕೊಂಡ್ರೆ ಹೀಗೆ ಆಗುವುದು. ಕಾಮಿನಿ, ಇದರಲ್ಲಿ ನಿನ್ನ ಕೈವಾಡವಿದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆದ್ರೆ ಮನೆತನದ ಮರ್ಯಾದೆ ಹಾಳಾಗಬಾರ್ದು ಅಂತ ನಾನು ಇಲ್ಲಿವರೆಗೂ ಸುಮ್ಮನಿದ್ದೀನಿ ಅಷ್ಟೇ. ಅಣ್ಣ, ಯಾವಾಗ ಬಂದಿರಿ? ದೇವರು ದೊಡ್ಡವರು, ನೀವು ನಿರಪರಾಧಿಯಾಗಿ ಬಂದೇ ಬರುವರು ಎಂಬ ಭರವಸೆ ನನಗಿತ್ತು. ಅತ್ತಿಗೆ, ಅಣ್ಣನಿಗೆ ತುಂಬ ಹಸಿವಾಗಿರಬಹುದು, ಊಟಕ್ಕೆ ಬಡಿಸಮ್ಮ. ಮೈದಿನ, ನಿಮ್ಮಣ್ಣನವರು ಜೈಲಿನಿಂದ ಬಿಡುಗಡೆಯಾಗಿ ಬರುವಾಗ ಯಾರೋ ಆದಷ್ಟು ಅವ್ರ ಕಣ್ಣಿಗೆ ಆಸಿಡ್ ಹಾಕಿದ್ದಾರಪ್ಪ. ಅವರಿಗೆ 2 ಕಣ್ಣು ಕಾಣ್ತಾ ಇಲ್ಲ. ನೋಡು, ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗು, ಸ್ವಲ್ಪ ಚಿಕಿತ್ಸೆ ಕೊಡಿಸಪ್ಪ. ಈಗೆಲ್ಲ MLA ಚಕ್ರವರ್ತಿಯ ಕಾರಸ್ಥಾನ. ಅತ್ತಿಗೆ, ನೀವು ಅಣ್ಣನನ್ನು ಆಸ್ಪತ್ರೆಗೆ ಕರೆದುಕೊಂಡು ನಡೆಯಿರಿ. ನಾನು ಬ್ಯಾಂಕಿಗೆ ಹೋಗಿ ಹಣ ತೆಗೆದುಕೊಂಡು ಬರುತ್ತೇನೆ. ರೀ, ಇದೇನು ತಿರುಪತಿ ತಿಮ್ಮಪ್ಪನ ದುಡ್ಡಲ್ಲ. ಕಂಡವರಿಗೆ ದಾನ ಧರ್ಮವನ್ನು ಮಾಡುವುದಕ್ಕೆ ದೊಡ್ಡವರ ಇರುತ್ತನ ಹಗೆತನವನ್ನು ಕಟ್ಟಿಕೊಂಡ್ರೆ ಹೀಗೆ ಆಗೋದು. ನೋಡ್ರಿ, ನೀವು ಹಣವನ್ನು ಕೊಟ್ಟಿದ್ದೇ ನಿಜವಾದ್ರೆ ಈ ಮನೆಯಲ್ಲಿ ನಾವಿರ್ಬೇಕು ಒಂದು, ಇಲ್ಲ ಅವ್ರಿರ್ಬೇಕು ಒಂದು. ಮಾಡಿದ್ದನ್ನು ಮಾರಾಯ ಅವರೇ ಅನುಭವಿಸಲಿ. ನೀವೇನಾದ್ರೂ ಹಣವನ್ನು ಕೊಟ್ಟಿದ್ದೇ ನಿಜವಾದ್ರೆ ನಾನು ನನ್ನ ತವರ ಮನೆಗೆ ಹೋಗುತ್ತೇನೆ ಅಷ್ಟೇ. ಮುಚ್ಚ ಬಾಯಿ, ನೀನು ಹೆಣ್ಣಲ್ಲ ಹೆಮ್ಮಾರಿ. ನೀನೇ ಈ ಮೊದಲು ಈ ಮನೆಯಿಂದ ಹೊರಟು ಹೋಗು. ನೀನು ಹೆಣ್ಣಲ್ಲ, ಹೆಣ್ಣಿನ ರೂಪದಲ್ಲಿರೋ ನರ ರಾಕ್ಷಸಿ. ನೀನು ನರ ರಾಕ್ಷಸಿ. ತಮ್ಮ ಸಹೋದರ, ಬೇಡಪ್ಪ ಬೇಡ, ಅವಳನ್ನು ಹೊಡೆಯಬೇಡ. ಜಾನಕಿ, ನಾವೇ ಈ ಧರ್ಮ ತುಂಬಿದ ಮನೆಯಿಂದ ಹೊರ ಹೋಗೋಣ. ನಡೆ, ಬೇಗ ಬಟ್ಟೆ ಬರೆಯ ಗಂಟು ತೆಗೆದುಕೊಂಡು ಬಾ, ಹೋಗೋಣ. ಸ್ವಾಮಿ, ಇಂಥ ಪರಿಸ್ಥಿತಿಯಲ್ಲಿ ನಾವು ಹೋಗುವುದಾದ್ರೆ ಎಲ್ಲಿಗೆ ರೀ? ಜಾನಕಿ, ಜಗತ್ತು ವಿಶಾಲವಾಗಿದೆ. ಯಾವುದಾದರೂ ಗುಡಿ ಗುಂಡಾರದಲ್ಲಿದ್ದು ಜೀವನ ಸಾಗಿಸೋಣ. ನಡೆ ಜಾನಕಿ, ಹೋಗೋಣ. ಕಾಮಿನಿ, ನಿನಗೆ ಕೈ ಮುಗಿದು ಬೇಡ್ಕೋತೀನಿ. ನನ್ನ ಗಂಡನಿಗೆ ಹೇಳಿ ಸ್ವಲ್ಪ ಹಣ ಕೊಡಿಸಮ್ಮ. ನನ್ನ ಗಂಡ ಚೇತರಿಸ್ಕೊಂಡ ಮೇಲೆ ನಾವೇ ಮನೆ ಬಿಟ್ಟು ಹೊರಟೋಗ್ತೀವಿ. ಬೇಕಾದ್ರೆ ನಿನ್ನ ಕಾಲು ಹಿಡ್ದು ಬೇಡ್ಕೋತೀನಿ. ಹಣವಲ್ಲ, ಈ ಮನೆಯಲ್ಲಿ ನಿಮಗೆ ಉಸಿರಾಡಲು ಸ್ಥಾನವಿಲ್ಲ. ನನ್ನ ಗಂಡ ಮಾಡಿರುವ ಒಂದು ಕೆಲಸದಿಂದ ಒಂದು ದಿನ ನಮಗೂ ಈ ಪರಿಸ್ಥಿತಿ ಬಂದೇ ಬರುತ್ತದೆ. ಒಂದು ಕ್ಷಣ ಈ ಮನೆಯಲ್ಲಿ ಇರಬೇಡಿ. ಎಲ್ಲಾದ್ರೂ ಭಿಕ್ಷೆ ಬೇಡಿ ಹಾಳಾಗಿ ಹೋಗಿ ಈ ಮನೆಯಿಂದ. ಕಾಮಿನಿ, ಈ ಹಠ ಒಳ್ಳೆಯದಲ್ಲ. ನೀನೇ ಬೇಕಾದ್ರೆ ಈ ಮನೆಯಿಂದ ಹೊರಟು ಹೋಗು. ಈ ನಿನ್ನ ಏಸಿ ಮುಖವನ್ನು ನೋಡಲಾರೆ.
ಹೌದಾ? ಹಾಗಾದ್ರೆ ನಾನು ದುಡಿದ ಹಣ ನನಗೆ ಬರಬೇಕಾದ ಆಸ್ತಿಯನ್ನು ಕೊಟ್ಟು ಬಿಡಿ. ನಾನೇ ಈ ಮನೆಯಿಂದ ಹೊರಟು ಹೋಗುತ್ತೇನೆ. ನೀವೇ ಇವರ ಜೊತೆ ಹಾಯಾಗಿರಿ. ನಾನು ಕೈ ಬೀಸಿದ್ರೆ ಕೈಲಾಸವೇ ನನ್ನ ಕೈಯಲ್ಲಿರುತ್ತದೆ. ಸಹೋದರ, ಬೇಡಪ್ಪ, ಬೇಡ, ದುಡುಕಬೇಡ. ಇದು ನಮ್ಮ ಮನೆತನದ ಮಾನ ಮರ್ಯಾದೆಯ ಪ್ರಶ್ನೆ. ನೀವು ಇಬ್ಬರು ಈ ಮನೆಯಲ್ಲಿ ಸುಖ ಸಂತೋಷದಿಂದಿರಿ. ನಾವೇ ಈ ಮನೆ ಬಿಟ್ಟು ಬಹುದೂರ ಹೋಗಿ ಜೀವನ ಸಾಗಿಸುತ್ತೇವೆ. ಜಾನಕಿ, ನಡೆ ಹೋಗೋಣ. ಬಟ್ಟೆಗಟ್ಟು ತೆಗೆದುಕೊಂಡು ಬಾ ಜಾನಕಿ, ಹೋಗೋಣ. ಅಣ್ಣ ಬೇಡಣ್ಣ, ಬೇಡ. ಈ ಮನೆ ಬಿಟ್ಟು ಎಲ್ಲಿ ಹೋಗುವುದು ಬೇಡಣ್ಣ, ಬೇಡ. ನಿನಗೆ ಕೈ ಮುಗಿದು ನಿನ್ನ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ. ಅಣ್ಣ, ಈ ನಿನ್ನ ತಮ್ಮನ ಮಾತು ಕೇಳಣ್ಣ, ಕೇಳು. ದಯವಿಟ್ಟು ಬೇಡಣ್ಣ, ಮನೆಯಿಂದ ಹೋಗಬೇಡ. ಸಹೋದರ, ನನಗೆ ಬಹಳ ಆನಂದ ಆಗಿದೆಯಪ್ಪ. ನಿನ್ನಂಥ ಸಹೋದರನನ್ನು ಪಡೆದಿದ್ದು ನಾನೇ ಧನ್ಯ. ನೀನೇನು ದುಃಖಿಸಬೇಡಪ್ಪ. ಹುಟ್ಟಿಸಿದ ದೇವರು ಎಲ್ಲಿ ಆದರೂ ಒಂದು ಹೊತ್ತು ಊಟ ಕೊಟ್ಟೇ ಕೊಡುತ್ತಾರೆ. ನೀನೇನು ನಮ್ಮ ಕಡೆ ಚಿಂತೆ ಮಾಡಬೇಡಪ್ಪ. ಆ ಜಾನಕಿ, ನಡೆ ಹೋಗೋಣ. ಈ ಮನೆಯ ಋಣ ಇಂದಿಗೆ ಮುಗಿಯಿತು ಜಾನಕಿ, ಮುಗಿಯಿತು. ನಡೆ ಜಾನಕಿ, ಹೋಗೋಣ. ಅಣ್ಣ, ಅಣ್ಣ, ಅತ್ತಿಗೆ. ಈಗ ಸಮಾಧಾನವಾಯ್ತೆ ರಾಕ್ಷಸಿ. ನಾನೊಂದು ಕ್ಷಣವೂ ಈ ಮನೆಯಲ್ಲಿ ಇರಲಾರೆ. ನೀನೇ ಈ ಮನೆಯಲ್ಲಿ ಸುಖವಾಗಿರು. ಅಣ್ಣ, ಅಣ್ಣ, ನಿಲ್ಲಣ್ಣ, ನಾನು ನಿನ್ನೊಂದಿಗೆ ಬರುತ್ತೇನೆ. ನಿಲ್ಲಣ್ಣ, ನಿಲ್ಲು. ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಬೆಳಗಾಡ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಕಾಶಿಯ ಯಾತ್ರೆಗೆ ಚೆನ್ನಾಗಿ ಮಾಡು, ಕಾಶಿಯ ಯಾತ್ರೆಗೆ ಚೆನ್ನಾಗಿ ಮಾಡು. ಹಸಿದು ಬಂದವರಿಗೆ ಅನ್ನ ಬಡಿ, ಧ್ಯಾನ ಧರ್ಮದಿ ನಿತ್ಯಗೆ ಮಾಡಣ್ಣ. ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಜೈ ಅಗಡ ಬಂ 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 ಬಂ, ಹಿಡಿದು ಗುಮ್ ಗುಮ್ ಗುಮ್. ಧರ್ಮಸ್ಥಳ ಮಣಿಮುಂದಳ ತರಣ ತಂತಿ ಇಲ್ಲಿ ಬಂದು ಕುಂತಿ. ಜೈ ನಿತ್ಯಾನಂದ ಸ್ವಾಮೀಜಿಗೆ, ಜೈ ನಿತ್ಯಾನಂದ ಸ್ವಾಮೀಜಿಗೆ. ಕೇಳ್ರಪ್ಪೋ, ಕೇಳ್ರಿ. ಮಕ್ಕಳು ಆಗಲಾರ್ದವ್ರಿಗೆ ಮಕ್ಕಳ ಭಾಗ್ಯ ನೀಡ್ತೀವಿ. ಮದುವೆ ಆಗ್ಲವ್ರಿಗೆ ಮದುವೆ ಮಾಡೋಂಗ್ ಮಾಡ್ತೀವಿ. ಎಲ್ಲ ರೋಗಕ್ಕೆ, ಸರ್ವ ರೋಗಕ್ಕೂ ಔಷಧ ಕೊಡ್ತೀವಿ. ಬರ್ರಿ ಬರ್ರಿ ಬರ್ರಿ, ಯಾರ್ಯಾರಿಗೆ ಯಾವ ರೋಗ ಐತಿ ಬರ್ರಿ. ಜೈ ಶಿವಶಂಕರ. ಶಿಷ್ಯ, ಯಾರೋ ಇತ್ತ ಕಡೆನ ಬರಾಕತ್ತಾರ ನೋಡಪ್ಪ ಆಟ. ಹೌದು ಗುರುಗಳೇ, ಸಂಗಿನ ಇತ್ತಲೇ ಬರುತ್ತಿದ್ದಾಳೆ. ಇವತ್ತು ಆ ಸಂಗಿಗೆ ತಕ್ಕ ಪಾಠ ಕಲಿಸುವ. ನರಿಯ ಸಿಹಿಕದ ಹರದ ಮನೋಗದ ಅಂದರ ಕಳ್ಳ ಕೃಷ್ಣ ಉರಿಯ ಉರಿಯಾಗಿನ ಮುರಾರೇ. ಸಂಗಿ ಗಡಗಡ ಬಾಲಿ. ನಮ್ಮ ಊರಿಗೆ ದೊಡ್ಡ ಸ್ವಾಮಿಯರು ಬಂದ್ರ. ಸ್ವಾಮಿಯರ ಆಟ ಬಿದ್ದೀವಿಯಪ್ಪ. ಎದ್ದೇಳು ಮಗನೇ, ನಿನಗೆ ಲಗುನ ಮದುವೆ ಆಗಲಿ. ಮದುವೆ ಆಗೈತೆ ಗುರುಗಳ್ರಿ, ಮಕ್ಕಳಾಗೋಲ್ದು. ಬೇಳೆ ಬೇಳ್ತಲ್ಲ, ಇಬ್ರು ಕುಸ್ತಿ ಹಿಡ್ದೀವಿ, ಆದ್ರೆ ಮಕ್ಕಳಾಗೋಲ್ದು. ಎಲ್ಲಿ ನಿಮ್ಮ ಮನೆಯವರು?
ಲೇ ಸಾಂಗಿ ಸ್ವಾಮಿ ನಮಸ್ಕಾರ ಮಾಡಲಿ. ನಮಸ್ಕಾರ ರೀ ಸ್ವಾಮಿಯರ, ಆಶೀರ್ವಾದ ಮಾಡ್ರಿ. ಎಂಥದ್ದು ಮರೈತಿ, ಬರೀ ಅವರಿಗೆ ನಮಸ್ಕಾರ ಮಾಡ್ಲಿಕ್ಕೆ ಉಂಟಾ? ನಮಗೂ ಮಾಡಿ. ಚಿಕ್ಕ ಸ್ವಾಮಿಗಳಿಗೆ ನಮಸ್ಕಾರ. ಏ ಸಾಂಗಿ ಇವ್ರಿಗೆ ಮಾಡಿಬಿಡ್ಲಿ ನಮಸ್ಕಾರ. ಹಾ, ಇಬ್ರಿಗೂ ಮಾಡಿದೀನ್ರಿ. ಶೀಘ್ರ ಹೆಣ್ಣು ಸುಗಮಸ್ತು. ನವದಂಪತಿಗಳಿಗೆ ಏನಾಗಬೇಕಾಗಿತ್ತು? ಅಲ್ರಿ ಗುರುಗಳ, ಮದುವೆ ಆಗಿ 1 ವರ್ಷ ಆತು, ಇನ್ನೂ ಮಕ್ಕಳಾಗಿಲ್ಲ. ನೀವೇನೋ ಮಕ್ಕಳಾಗೋಂಗ ಔಷಧ ಕೊಡ್ತೀರಿ ಅಂತಲ್ಲ, ಅದಕ್ಕೆ ಬಂದಿವಿ ನೋಡ್ರಿ ಸ್ವಾಮ್ಯಾರ. ಅಲ್ಲ, ನೀವು ಹ್ಞೂ ಅಂದ್ರೆ ನಾವು ರೆಡಿನೇ ಇದ್ದೀವಿ, ಅದಕ್ಕೆ ಬಂದೀವಿ ನಾವೀಗ. ಅಷ್ಟ್ ಮಾಡಿ ಪುಣ್ಯ ಕಟ್ಕೊಡ್ರಿ ಅಪ್ಪಾರ. ನಮ್ಮ ಔಷಧ ಉಂಟಲ್ಲ, ಔಷಧ ತೆಗೆದುಕೊಂಡ್ಲೆ ಗಂಡು ಮಗುವನ್ನ ಹಡಿಯುವುದೇ ಗ್ಯಾರಂಟಿ ಮಾರೈತಿ. ಹಾಗಾದ್ರೆ ಜಲ್ದಿ ಔಷಧ ಕೊಡ್ರಿ. ಮೊದಲ 4 ನಿಂಬೆ ಅಂತ ತಂದು ಕೊಡ್ರಿ ಇಲ್ಲಿ. ರೀ ಏನಂದ್ರಿ? ಹೋಗಿ 4 ನಿಂಬೆಹಣ್ಣು ತಗೊಂಡ್ ಬರ್ರಿ. ಸಾಂಗಿ ಅದಕ್ಕೆ ಮೊದಲು 4 ನಿಂಬೆ ತಂದಿನಿ, ತಗೋರಿ ಗುರುಗಳ ನಿಂಬೆ. ಬಾಲಿ ಬಾಲಿ, ನಾನು ಮೊದಲ ನೀನು ಚೆಕ್ ಮಾಡ್ಬೇಕು, ಆದ್ರೆ ಅದನ್ನ ಗಂಡಸರು ನೋಡಬಾರ್ದು. ಸ್ವಲ್ಪ ನಿಮ್ಮ ಮನಿ ಯಜಮಾನ್ರನ್ನ ಸ್ವಲ್ಪ ಹೊರಗೆ ಕಳಿಸ. ಏನಂದ್ರಿ? ನೀವು ಹೊರಗೆ ನಡ್ರಿ, ಅವ್ರೇನೋ ಸ್ವಲ್ಪ ಮಂತ್ರಿಸ್ತಾರಂತ, ಮಂತ್ರಿಸ್ಕೊಂಡು ಬರ್ತೀನಿ. ಧಾಮ್ ಢೂಮ್ ಡಿಸಕ್. ಶಿಷ್ಯ ಗುರುಗಳೇ, ಯಾರನ್ನು ಒಳಗಡೆ ಬಿಡಕ್ಕೆ ಹೋಗ್ಬೇಡಪ್ಪ. ನಾವು ಬರಬಾರದಿ. ನೀನು ಬರುವಂಗಿಲ್ಲ, ಬೇಕಾದ್ರೆ ನಂದು ಮುಗಿದಿಂದ ನೀನು ನೋಡಾಕಂತ. ಹೌದಾ? ಆಗ್ಲಿ ಮಾರ್ರೆ. ತಗೊಳ್ಳಿ ಸ್ವಾಮಿ ನಿಂಬೆಹಣ್ಣು. ಧಾಮ್ ಢೇಮ್ ಡುಸಕ್. ಗುರುಗಳೇ, ತೆಗೆದುಕೋ ಬಾಲಿ. ಒಂದು ನಿಂಬೆಹಣ್ಣು ರಾತ್ರಿ 4 ಲೀಟರ್ ನೀರಿನ್ಯಾಗ ಬೆರೆಸಿ ಕುಡಿಬೇಕು, ಆದ್ರೆ ಒಂದಕ್ಕೆ ಹೋಗಬಾರ್ದು. ಇನ್ನೊಂದು ನಿಂಬೆಹಣ್ಣು ನೀನು ಸೊಂಟಕ್ಕೆ ಕಟ್ಕೋಬೇಕು. ಹ್ಞೂನ್ರಿ. ಒಂದು ನಿಂಬೆಹಣ್ಣು ರಾತ್ರಿ ಮಲಗುವಾಗ ಹಾಸಿಗೆ ಬುಡ್ದಾಗ ಇಡ್ಬೇಕು. ಹ್ಞೂನ್ರಿ. ಇನ್ನೊಂದು ನಿಂಬೆಹಣ್ಣು ಸರಿಯಾಗಿ ರಾತ್ರಿ 3 ಗಂಟೆಗೆ ನೀವು ಒಬ್ಬೇಕಿನ ಬರೆಗಾಲಿಲೆ ಮಠಕ್ಕೆ ಬರ್ಬೇಕು. ಬರ್ತೀನ್ರಿ. ಅದನ್ನು ಮಂತ್ರಿಸಿ ನೀನು ಬಲಗೈ ಕಟ್ತೀನಿ. ಹ್ಞೂನ್ರಿ ಅಪ್ಪಾರ, ಬರ್ತೀನ್ರಿ. ಅದು ಒಂದು 3-4 ತಿಂಗಳು ತುಂಬರೊಳಗೆ ನಿಮ್ಮದು ಮುಂದಕ್ಕೆ ಬರ್ತೈತಿ. ಏನ್ರಿ? ಅದಕ್ಕೆ ಹಾಸಿಗೆ ಪತ್ತೆ ಮಾಡ್ಬೇಕು. ಹಾ, ಹಾಸಿಗೆ ಪತ್ತೆ ಮಾಡಿದ್ರೆ ಮಕ್ಳು ಹೆಂಗಾಕವ್ರಿ ಗುರುಗಳ? ಚಿಂತೆ ಮಾಡಬೇಡ್ರಿ, ಅದಕ್ಕೆ ನಾ ಅದೀನಿ ಇಲ್ಲಿ. ಹಾ, ಏನಂದ್ರಿ? ಹಂಗಲ್ಲ, ನಮ್ಮ ನಿಂಬೆಹಣ್ಣಿನ ಪವರ್ ಹಂಗೈತಿ ಅಂದೆ. ಬಾಲಿ ಬಾಲಿ, ಸೊಂಟಕ್ಕೆ ನಿಂಬೆಹಣ್ಣು ಕಟ್ಟಬೇಕು. ಬಾಲಿ ಗುರುಗಳೇ, ಸ್ವಲ್ಪ ಮುಂದಕ್ಕೆ ಬರ್ರಿ. ಗುರುಗಳೇ, ಸೊಂಟಕ್ಕೆ ನಾವು ನಿಂಬೆಯನ್ನು ಕಟ್ಲಿಕ್ಕೆ ಉಂಟಾ? ಮೂರ್ಖ ಸಿಕ್ಕಾಮಣಿ, ನಿನಗಿನ್ನು ಮಂತ್ರನೇ ಬರುವುದಿಲ್ಲ. ಬಾಲಿ ಸ್ವಲ್ಪ ನಿನ್ ತೋರ್ಸು. ಗುರುಗಳೇ, ಏನದು? ನಿಂದು ಸೊಂಟ ತೋರ್ಸು ಅಂದೆ. ಸ್ವಲ್ಪ ಮುಂದಕ್ಕೆ ಬರ್ರಿ. ಯಾಕೆ ಬಾಲಿ? ಅಲ್ಲ ಗುರುಗಳೇ, ನಾನು ನಿಮ್ಮನ್ನ ಪ್ರೀತಿ ಮಾಡ್ಬೇಕಂತ ಮಾಡೀನಿ. ಹಾ, ನನಗೆ ಗೊತ್ತಾಗತ್ತೈತಿ ನೀವು ಕಳ್ಳ ಸ್ವಾಮಿಗಳ. ತಡ್ರಿ, ನಮ್ಮ ಹಿರಿಯನ ಕರಿತೀನಿ. ಹಿರಿಯ, ಏ ಹಿರಿಯ! ಏನ್ಲೇ ಸಂಗಿ, ಈ ಕಿತಾಬದಿ ಏನ್ ಮಾಡಿದಿ ಮಂಗ್ಯನ ಮಗ? ಈ ಅದನ ಇವ ಕಳ್ಳ ಸ್ವಾಮಿ ಅದನ. ಲೇ ಪೊಲೀಸ್ರು ಫೋನ್ ಮಾಡ್ಲಿ, ನಾ ಕೋತು ಬುದ್ಧಿ ಬರ್ತಾವಾಗ. ಹಲೋ ಪೊಲೀಸ್ರ, ನಂದು ಮೊದಲು 3 ಕೊಡು. ಆ ನೀನು ಯಾರ ಕೈ ಕೊಟ್ಟಿ? ಸಾಕ್ಷಿ ಬೇಕಲ್ಲ. ಅಲ್ಲ, ಔಷಧ ಕೊಡ್ತೀನಿ, ಮಕ್ಕಳು ಕೊಡ್ತೀನಿ ಅಂತ ಹೇಳಿ ಎಲ್ಲರಿಗೂ ಸುಳ್ಳು ಹೇಳಕತ್ತಿಲ್ಲ ಮಗನ. ತಡಿ, ಪೊಲೀಸ್ರು ಬರ್ಲಿ, ನಿನ್ನ ಒದ್ದು ಒಳಗ ಹಾಕಿಸ್ತೀನಿ. ಎಂತದು ಮಾರ್ರೆ, ನಮ್ದು ತಗೊಂಡು ಮೋಸ ಮಾಡಿದ್ದಲ್ಲ ನೀವು. ಆ ಏನ್ ಮೋಸ ಮಾಡೀನಿ? ತಗೋ, ನಿನ್ನ ಬಂಗಾರ ಬೇಡ, ಏನು ಬೇಡ, ತಗೋ, ಇಟ್ಕೋ ನಿನ್ನ ಬಂಗಾರ. ಬೇಡ ಬಿಡು ತಂಗಿ, ನಾವೆಲ್ಲ ಮಾಡಿದ ತಪ್ಪಾಗಿದೆ. ನಮ್ಮನ್ನು ಬಿಟ್ಟು ಬಿಡ್ರಿ, ಪೊಲೀಸರು ಕರೆಸಬೇಡ್ರಿ.
ಮುತ್ತಿನಂತ ಯಾಡ ಅವಳಿ ಜೋಳಿ ಮಕ್ಳು ಹಡ್ದು ಕೊಡ್ತೀನಿ, ಮದುವೆ ಮಾಡ್ಕೊಂಡು ಆರಾಮ್ ಹೋಗ್ರಿ. ಯಾಕೆ ತಲೆ ಕೆಡಿಸ್ಕೊಂತೀರಿ? ತಂಗಿ ಏನು ಇದ ಊರು ಒಯ್ಯೋ ಅಂದ ಚಾಲು ಮಾಡಲ್ಲ. ನಿನಗೆ ಸಂತೋಷದ ಸುದ್ದಿ. ನೀನು ಅಂದುಕೊಂಡಂತೆ ಅವರೆಲ್ಲರನ್ನೂ ಆ ಮನೆಯಿಂದ ಹೊರಗೆ ಹಾಕಿದ್ದೇವೆ. ನಾವಿಬ್ರು ಇನ್ನೂ ಹಾಯಾಗಿರ್ಬೋದು. ಓಹೋ, ಕಾಮಿನಿ ಬಂದು ಬಹಳ ಹೊತ್ತಾಯಿತೆ. ಹೌದು ಪ್ರಿಯಕರ, ನೀನು ಅಂದುಕೊಂಡಂತೆ ಎಲ್ಲ ಕೆಲಸವನ್ನು ಮುಗಿಸಿದ್ದೇವೆ. ನಾವು ಇನ್ನು ಮುಂದೆ ಹಾಯಾಗಿರೋನು. ಈ ಜನಾರ್ದನ ಮನಸ್ಸು ಮಾಡಿದರೆ ಮುಗಿಯಿತು ನಿನ್ನ ಗಂಡನ ಆಯುಷ್ಯ. ಆ ರಮಾನಂದನ ಕಣ್ಣು ಕಳೆದಂತೆ ಈ ಪ್ರೀತಿಯ ಭೋಜನ ಊಟ ಏರ್ಪಡಿಸಿ ನಿನ್ನ ಗಂಡನಿಗೆ ಊಟದಲ್ಲಿ ವಿಷ ಬೆರೆಸಿದರಾಯಿತು, ಕೈಲಾಸಕ್ಕೆ ಕಳಿಸಿದರಾಯಿತು. ಹೇಗಿದೆ ಈ ಜನಾರ್ದನನ ಕೈ ಚಳಕ? ಒಳ್ಳೆಯ ನಿರ್ಧಾರವನ್ನೇ ತೆಗೆದುಕೊಂಡಿದ್ದೀರಾ ಜನಾರ್ದನವರೇ. ಆದಷ್ಟು ಬೇಗ ನಾವಿಬ್ರು ಎಲ್ಲಾಗಿ ಹಾಯಾದ್ರೂ ಹೋಗೋಣ ಬನ್ನಿ. ಇಲ್ಲವಾದ್ರೆ ನಮಗೆ ಆಪತ್ತು ತಪ್ಪಿದ್ದಲ್ಲ. ಅದರ ಚಿಂತೆ ಬಿಟ್ಟು ಬಿಡು ಕಾಮಿನಿ. ನಿನ್ನ ಗಂಡನಿಗೆ ಒಂದು ಗತಿ ಕಾಣಿಸಿ ಇಂದು ನಾವಿಬ್ಬರು ಹಾಯಾಗಿ ಕಾಲ ಕಳೆಯಬಹುದು. ಈಗ ಇದೇ ಸಂತೋಷದ ಸಂಭ್ರಮದಲ್ಲಿ ಈ ನಿನ್ನ ನಲ್ಲನಿಗೆ ಒಂದು ಸಂತೋಷದ ಪ್ರೇಮಗೀತೆ ಹಾಡಿಯು ಮನ ತಣಿಸಬಾರದೆ? ಆಯ್ತು ಪ್ರಿಯಕರ, ನಿಮ್ಮ ಇಷ್ಟದಂತೆ ಆಗಲಿ. ಲೇ ಜನಾರ್ದನ, ನೀನು ನನ್ನ ಮಿತ್ರನ ಹೇಳಿಕೊಳ್ಳಲು ನನಗೆ ನಾಚಿಕೆ ಆಗುತ್ತದೆ. ಮಿತ್ರನ ಹೆಂಡತಿ ಅತ್ತಿಗೆ ಸಮಾನಳೆಂದು ತಿಳಿದುಕೊಳ್ಳುವುದು ಬಿಟ್ಟು ಅವಳೊಂದಿಗೆ ಕಾಮ ಕ್ರೀಡೆ ಆಡಲು ಮುಂದಾದಯ. ತೂ ನೀಚ ನಿನ್ನ ಜನ್ಮಕ್ಕೆ ಬ್ಯಾಂಕಿ ಆಗ. ರೀ, ನಾನು ಮಾಡಿದ್ದು ತಪ್ಪಾಯ್ತ್ರಿ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡ್ರಿ. ಇನ್ನು ಮುಂದೆ ಇಂಥ ಕೆಲಸ ನಾನು ಯಾವತ್ತೂ ಮಾಡುವುದಿಲ್ಲ. ಬಾಯಿ ಮುಚ್ಚೆ ವೈಮಾಲಿ. ಕಟ್ಟಿಕೊಂಡಿದ್ದ ಗಂಡ ಕುಂಟ ಇರಲಿ ಕುರುಡ ಇರಲಿ ಅವನೊಂದಿಗೆ ಜೀವನ ಸಾಗಿಸುವುದೇ ಹೆಂಡತಿಯ ಧರ್ಮ. ಕಟ್ಟಿಕೊಂಡಿದ್ದ ಗಂಡನ್ನು ಸಾಗಿಸಲು ಮುಂದಾದೆ ಅಲ್ಲ ನೀನೊಂದು ಹೆಣ್ಣೆ. ಗಂಡನ ಜೊತೆ ಸಾಕಾಗದೆ ಮೆಂಡನೊಂದಿಗೆ ಕಾಮದ ಆಸೆಗಾಗಿ ಧರ್ಮ ತುಂಬಿದ ನಮ್ಮ ಮನೆಯಲ್ಲಿ ಸಂಸಾರದಲ್ಲಿ ಹುಳಿ ಹಿಂಡಿ ನಿನ್ನ ಮಾತಿಗೆ ಮರುಳಾಗಿ ನಮ್ಮ ಅಣ್ಣ ಅತ್ತಿಗೆಯರನ್ನ ಮನೆಯಿಂದ ಹೊರ ಹೋಗುವಂತೆ ಮಾಡಿದೆಯಲ್ಲ. ನಿನಗೆ ಏನು ತೆಗೆದುಕೊಂಡು ಹೊಡೆಯಬೇಕು ನೀನೇ ಹೇಳು. ಇಲ್ಲ ಶ್ರೀಕಾಂತ್, ಆ MLA ಚಕ್ರವರ್ತಿಯ ಮಾತು ಕೇಳಿ ನಾನು ಹೀಗೆ ಮಾಡಿದ್ದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡು. ಕ್ಷಮೆ ಅದು ನಿನಗೆ ನೋ ನೆವರ್. MLA ಮಾತುಗಳನ್ನು ಕೇಳಿ ನಮ್ಮ ಅಣ್ಣನವರಿಗೆ ಅನ್ಯಾಯ ಮಾಡಿದೆಯಲ್ಲ ಮಗನೇ. ನೆನೆಸಿಕೊಳ್ಳಿ ನಿಮ್ಮ ಹೆತ್ತವರನ್ನು. ಬೇಡ ರೀ, ಅಯ್ಯೋ ಅಯ್ಯೋ. ನೋಡಿದೆಯಾ ಜಾನಕಿ, ನೀನು ಮಾಂಗಲ್ಯ ಮಾರಿದ ಮಡದಿಯಾದರೆ ಅದೇ ನಿನ್ನ ಮೈದುನ ಮಾಂಗಲ್ಯ ತಂದ ಮೈದುನನಾಗಿದ್ದಾನೆ.
ಕಾರೆ ಸುಧಾಸೆ ಕರುಣೀಸು ಮಂತ್ರಿ ಕೊನೆಗೂ ನಮ್ಮನ್ನೆಲ್ಲ ಬಂದು ಗುಡಿಸಿದ ಆ ತಾಯಿಗೆ ನಮ್ಮ ಜಯ ಜಯ ಗುರುವರ ಕರುಣ ಸಾಗರ ಜಯ ಜಯ ಗುರುವರ ಕರುಣ